ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಪ್ರಸ್ತುತವಾಗಿ ನಾನಿರೋದು ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಇರುವಂತ ಬ್ಯಾಪ್ಟಿಸ್ಟಿನ್ ಚರ್ಚ್ ಸ್ಟ್ರೀಟ್ ನಲ್ಲಿ ಇರೋದು. ಸೊ ನೀವು ಈ ಮನೆ ನೋಡ್ತಾ ಇದೀರಲ್ವಾ, ಇದೊಂದು ಐತಿಹಾಸಿಕವಾಗಿರುವಂತ ಮನೆಯಾಗಿದ್ದು, ಬನ್ನಿ ನಿಮ್ಗೆ ಹತ್ರ ಹೋಗಿ ತೋರಿಸ್ತೀನಿ. ಈ ಮನೆ ಬಂದ್ಬಿಟ್ಟು ವಾಸ್ಕೋಡಿ ಗಾಮರವರು ವಾಸಿಸಿರೋಕಂತ ಮನೆ, ಹಾಗೂ ವಾಸ್ಕೋಡಿ ಗಾಮ ತನ್ನ ಜೀವಿತಾವಧಿಯಲ್ಲಿ ಕೊನೆ ಉಸಿರೆಳೆದಿರುವಂತ ಮನೆ ಇದು. ಸೊ ವಾಸ್ಕೋಡಿ ಗಾಮ ಸತ್ ಮೇಲೆ ಇದರ ಪಕ್ಕದಲ್ಲೇ ಇರೋಕಂತ ಒಂದು 100 ಮೀಟರ್ ಪಕ್ಕದಲ್ಲೇ ಸೆಂಟ್ ಫ್ರಾನ್ಸಿಸ್ ಅಂತ ಚರ್ಚ್ ಇದೆ, ಅಲ್ಲಿ ಹೋದಕ್ಕೂ ಸಮಾಧಿ ಮಾಡಿರ್ತಾರೆ. ಕೇರಳದಲ್ಲಿರುವ ಫೋರ್ಟ್ ಕೊಚ್ಚಿ ಚರ್ಚ್ ಮತ್ತು ಆಮೇಲೆ ವಾಸ್ಕೋಡಿಗಾಮನ ಮನೆ ನೋಡಿ ನೇರವಾಗಿ ನೋಡಕ್ ಬಂದಿದ್ದೆ. ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವ ಕೊಚ್ಚಿ ಬೀಚ್ ನ ನೋಡ್ತಾ ಇದೀರಲ್ಲ, ಇದು ಬಂದ್ಬಿಟ್ಟು ಕೊಚ್ಚಿ ಬೀಚು. ಆಮೇಲೆ ಇನ್ನೊಂದು ಇಲ್ಲಿ ಕಟ್ಕೆ ತರ ಕಾಣಿಸ್ತಾ ಇದೆಯಲ್ಲ, ಇದರ ಹೆಸರು ಬಂದ್ಬಿಟ್ಟು ಚೈನೀಸ್ ಫಿಶಿಂಗ್ ನೆಟ್ ಅಂತೇಳಿ. ಸೊ ಇದ್ರ ಸಾಮಾನ್ಯ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದೊಂದು ಮೀನು ಹಿಡಿಯುವ ಸಾಧನವಾಗಿದೆ. ಇದನ್ನ 14ನೇ ಶತಮಾನದಲ್ಲಿ ಚೈನಾ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಭಾರತೀಯರನ್ನ ಬಂದು ವ್ಯಾಪಾರಕ್ಕಾಗಿ ಬಂದಂತ ಚೈನಾ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಭಾರತೀಯರನ್ನ ಪರಿಚಯಿಸ್ತಾರೆ. ಸೊ ಅವಾಗಿನಿಂದ ಇಲ್ಲಿವರೆಗೂ ಕೂಡ ಈ ಕೊಚ್ಚಿ ಬೀಚ್ ನಲ್ಲಿ ಈ ಒಂದು ಮೀನು ಹಿಡಿಯುವ ಸಾಧನ ಇನ್ನೂ ಕೂಡ ಬಳಕೆಯಲ್ಲಿದೆ. ಸೊ ತುಂಬಾ ಅದ್ಭುತವಾಗಿದೆ. ಅಲ್ಲಿ ಮೇಲೆ ಹೋಗಿದ್ವಿ. ಸೊ ಅದನ್ನ ಆ ಮೇಲೆ ಹೋಗಿರಕ್ಕಂತ ವಿಡಿಯೋನ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದನ್ನ ತುಂಬಾ ಹತ್ತಿರದಿಂದ ಯಾವ ರೀತಿ ಹಿಡಿತಾರೆ ಏನು ಎಂತ ಅಂತೇಳಿ ತುಂಬಾ ಹತ್ತಿರದಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಅದನ್ನ ನೋಡ್ಬೇಕಂದ್ರೆ ನನ್ನ ಹಳೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ರೀತಿಯಿಂದ ಅದರ ಮೀನ್ ಹಿಡಿತಾರೆ ಅಂತೇಳಿ. ಸೊ ಬನ್ನಿ, ಇದಾದ್ಮೇಲೆ ನಾವು ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಮೆಟ್ರೋ ರೈಲ್ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರುವಂತ ವಿಚಾರ. ಅದೇ ಮೆಟ್ರೋನ ನೀರಿನ ಮೇಲೆ ಓಡಿದ್ರೆ ಹೆಂಗಿರುತ್ತೆ, ಅದ್ಭುತ ಅಲ್ವಾ? ಹಂಗಾದ್ರೆ ಬನ್ನಿ, ನಿಮಗೆ ಭಾರತದ ಮೊಟ್ಟ ಮೊದಲ ವಾಟರ್ ಮೆಟ್ರೋನ ಕೇರಳದ ಕೊಚ್ಚಿಲಿರೋಕ್ಕಂತ ಫೋರ್ಟ್ ಕೊಚ್ಚಿ ವಾಟರ್ ಮೆಟ್ರೋನ ನಿಮ್ಗೆ ತೋರಿಸ್ತೀನಿ. ಹಾಗಾದ್ರೆ ಬನ್ನಿ, ನಿಮ್ಗೆ ಕೊಚ್ಚಿ ವಾಟರ್ ಮೆಟ್ರೋನ ಹೆಂಗಿದೆ ಅಂತೆ ಒಳಗಡೆ ಹೋಗಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಒಳಗಡೆ. ಸೊ ಎಂಟ್ರೆನ್ಸ್ ಕೌಂಟರ್ ನಲ್ಲಿ ಟಿಕೆಟ್ ತಗೊಂಡು ನಾವು ನೇರವಾಗಿ ಹೋಗ್ತಾ ಇರೋದು ಒಳಗಡೆ ವಾಟರ್ ಮೆಟ್ರೋ ರೈಡ್ಗೆ. ಸೊ ಟಿಕೆಟ್ ಕಂಪ್ಲೀಟ್ ಆಯ್ತು. ಸೊ ಇನ್ನು ಒಳಗಡೆ ಹೋಗೋದಿದೆ, ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಒಳಗಡೆ ನೋಡ್ಬೋದು, ಜನ ಕ್ಯೂ ಹಚ್ಕೊಂಡು ನಿಂತಿದ್ದಾರೆ. ಸೊ ನೋಡಿ, ಹೋಗಿ ಜನ ಎಲ್ಲ ಬರ್ತಾ ಇದಾರೆ. ಸೊ ನಾವು ಹೋಗ್ತಾ ಇರೋದು ಒಳಗಡೆ. ಸೊ ನೋಡಿ, ಇವಾಗ ಕ್ಯೂ ಮುಗಿದ ತಕ್ಷಣ ನಮ್ಗೆ ಒಳಗಡೆ ಬಿಟ್ರು. ಇಲ್ಲಿಂದ ನಾವು ಹೋಗ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಇದು ವೆಂಬನಾಡು ಸರೋವರ ಇದು. ಸೊ ಇದ್ರ ಒಳಗಡೆ ವಾಟರ್ ಮೆಟ್ರೋ ಇದೆ. ಸೊ ನೋಡಿ, ಇದು ಎಂಟ್ರೆನ್ಸು. ಅಲ್ಲಿ ಬಂದು ನಿಂತಿದೆಯಲ್ಲ, ಅದನ್ನೇ ವಾಟರ್ ಮೆಟ್ರೋ. ಸೊ ಇದು ಬಂದ್ಬಿಟ್ಟು ಭಾರತದ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಆಗಿದೆ. ಸೊ ಇಲ್ಲಿ ನೋಡಿ, ಕ್ಯೂ ಹಚ್ಕೊಂಡು ಇವಾಗ ನಾವು ವಾಟರ್ ಮೆಟ್ರೋ ಬೋಟ್ ಅಲ್ಲಿ ಎಂಟ್ರೆನ್ಸ್ ಆದೀವಿ. ಸೊ ಸಾಮಾನ್ಯವಾಗಿ ಇದರಲ್ಲಿ 50ರಿಂದ 60 ಜನ ಕೂತ್ಕೋಬಹುದು. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಡೀಸೆಲ್ ಯಾವುದೇ ರೀತಿ ಇದ್ರದಲ್ಲ, ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಮೆಟ್ರೋ ಬೋಟ್ ಆಗಿದೆ. ಏನಂದ್ರೆ ಇಲ್ಲಿ ಲೋಕಲ್ ಲೈಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಈ ಮೆಟ್ರೋ ಬೋಟ್ ನ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಇದು ಸಾಮಾನ್ಯವಾಗಿ ಇದು 10ರಿಂದ 11 ದ್ವೀಪಗಳಿಂದ ಕನೆಕ್ಟಿವಿಟಿ ಇದೆ. ಸೊ ಇಲ್ಲಿ ನೋಡ್ತಾ ಇದಾರಲ್ಲ, ಈ ದೊಡ್ಡ ದೊಡ್ಡ ಹಡಗುಗಳು, ಗೂಡ್ಸ್ ಹಡಗುಗಳು ಇರ್ಬೋದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತ ಹಡಗುಗಳು ಇರ್ಬೋದು. ಸೊ ಒಳಗಡೆ ನೋಡಕ್ಕಂತೂ ವ್ಯೂ, ಒಳಗಡೆ ಕೂತ್ಕೊಂಡು ನೋಡೋ ವ್ಯೂ ಅಂತೂ ಮಸ್ತ್ ಆಗಿದೆ. ಈ ಕೊಚ್ಚಿ ಬ್ಯಾಕ್ ವಾಟರ್, ಆಮೇಲೆ ಒಳಗಡೆ ಇರುವಂತ ದೀಪಗಳು, ಕೂತ್ಕೊಂಡು ಒಳಗಡೆ ನೋಡುವಂತ ಫೀಲ್ ಅಂತೂ ಮಜಾನೇ ಇದೆ. ಸೊ ಕೊಚ್ಚಿಗೆ ನೀವೇನಾದ್ರೂ ಬಂದ್ರೆ ಮಿಸ್ ಮಾಡ್ದೇನೆ ಈ ಎಕ್ಸ್ಪೀರಿಯನ್ಸ್ ನ ನೀವು ಮಾಡಿ. ಸೊ ತುಂಬಾ ಅದ್ಭುತವಾಗಿದೆ. ಸೊ ಬನ್ನಿ ಇವಾಗ ಸೊ ಇವಾಗ ಬಂತು ನೋಡಿ ನಮ್ಮ ಡ್ರಾಪ್ ಲೊಕೇಶನ್. ಸೊ ನಾವು ಇವಾಗ ಮೆಟ್ರೋ ಇಂದ ಕೆಳಗಡೆ ಇಳ್ಕೊಂಡು ಎಕ್ಸಿಟ್ ಕಡೆ ಹೋಗ್ತಾ ಇದೀವಿ. ಸೊ
ಸೊ ಇದು ಬಂದ್ಬಿಟ್ಟು ನಾವು ಇಳ್ಕೊಂಡಿರೋ ಈ ಪ್ಲೇಸ್ ಬಂದ್ಬಿಟ್ಟು ಹೈಕೋರ್ಟ್ ಜಂಕ್ಷನ್ ಅಂತೇಳಿ. ಆ ಕಡೆಯಿಂದ ಈ ಕಡೆಗೆ ಸೊ ಎಂಟ್ರೆನ್ಸ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಎಕ್ಸಿಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದ್ರ ಪಕ್ಕನೇ ಮರೀನ್ ಡ್ರೈವ್ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಕೇರಳದ ವಾಟರ್ ಮೆಟ್ರೋ ವಿಡಿಯೋ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋನ ಇಷ್ಟ ಆದ್ರೆ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೇರಳದ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ಯಾರು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.